ಯಾವ ಪುರುಷಾರ್ಥಕ್ಕೆ ಮಾಡ್ಲಕತ್ತಾರೋ ಗೊತ್ತಿಲ್ಲ. ಮತ್ತು ಅವರೆಲ್ಲ ಹೊಗಳಿಸೋಲಕತ್ತಾರಲ್ಲ ಎಲ್ಲರೂ ಕಡ್ಡಾಯವಾಗಿ MLAಗಳು, ರಾಜ್ಯ ನಾಯಕರು ಈ ಕೆಲಸ ಮಾಡಿದ್ರೆ ಮತ್ತು ಜೈಲಿಗೆ ಹೋಗಿದ್ರಲ್ಲ. ಎದಕ್ಕೆ ಹೋಗಿದ್ರು? ಏನು ಎತ್ತಿನ ಹೊಳೆ ಹೋರಾಟಕ್ಕೆ ಹೋಗಿದ್ರು? ಆಲಮಟ್ಟಿ ಸಂಪೂರ್ಣ ನೀರು ಉಪಯೋಗ ಮಾಡಿಕೊಂಡು ಉತ್ತರ ಕರ್ನಾಟಕದ ನೀರಾವರಿ ಮಾಡ್ಲಾಕ ಜೈಲಿಗೆ ಹೋಗಿದ್ರು, ಅಥವಾ ಮೇಕೆದಾಟು ಸಲುವಾಗಿ ಜೈಲಿಗೆ ಹೋಗಿದ್ರು, ಅಥವಾ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ಸರ್ಕಾರ ಬರಬೇಕಂತ ಜೈಲಿಗೆ ಹೋಗಿದ್ರು, ಅದು ಹಾಲಿ ಮುಖ್ಯಮಂತ್ರಿ ಇದ್ದಾಗ. ಇವೆಲ್ಲ ಅಸಹ್ಯ. ಅವ್ರು ಮಾಡಿದಂಥ ಅನೇಕ ಕೆಟ್ಟ ಘಟನೆಗಳೇನದಾವಲ್ಲ, ಅವ್ರ ಅರ್ಹತೆ ಇಲ್ಲ ಅವರಿಗೆ. ಸುಮ್ಮನೆ ಇವೆಲ್ಲ BJP ಒಳಗೆ ಏನಾಗಿದೆ ಅಂದರೆ ಈ ವ್ಯಕ್ತಿ ಹೊಗಳುವಿಕೆ ಪ್ರಾರಂಭ ಆಗಿದೆ. ಈ ದೇಶದಲ್ಲಿ ಪಕ್ಷ ಕಟ್ಟೋದವ್ರು ಯಾರು? ಅಟಲ್ ಬಿಹಾರಿ ವಾಜಪೇಯಿಯವರು, ಲಾಲ್ ಕೃಷ್ಣ ಅವ್ರು ಎಂದಾರು ಇಂಥದ್ದು ಮಾಡ್ಕೊಂಡ್ರನ್ರಿ? ವಾಜಪೇಯಿಯವ್ರು ಮಾಡ್ಕೊಂಡ್ರ? ಇವತ್ತು ಪಾಪ ಅದ್ವಾನಿಯವ್ರು ಈ ದೇಶದಲ್ಲಿ ಪಕ್ಷ ಕಟ್ಟೋದವರು ಎರಡಿದ್ದಂಥ BJPಯನ್ನು ಇವತ್ತು ದೇಶದಲ್ಲಿ ಅಧಿಕಾರ ಬರಬೇಕಾದ್ರೆ ಮೂಲ ಫೌಂಡ್ರೇ ಲಾಲ್ ಕೃಷ್ಣ ಅದ್ವಾನಿ. ಅವ್ರದ್ದು ಯಾವುದಾದ್ರು ಸಮಾರಂಭ ಮಾಡಿದ್ರೆ ಈ ದೇಶದಲ್ಲಿ ಅವ್ರು ಮಾಡ್ಕೊಂಡ್ರ? ಮತ್ತು ಎಷ್ಟೋ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹೋಗ್ಯಾರ BJP ಒಳಗೆ. ಯಾರೂ ಈ ರೀತಿ ವೈಭವೀಕರಣ ಉದ್ದೇಶ ಏನಂದರೆ BJP ನವಂಬರ್ನಲ್ಲಿ ರಾಜ್ಯ ಅಧ್ಯಕ್ಷರ ಅವಧಿ ಮುಕ್ತಾಯ ಆಗ್ತದೆ. ಮತ್ತೊಮ್ಮೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಕೇಂದ್ರ ಹೈಕಮಾಂಡ್ ಹುಷಾರ್. ನನ್ನ ಹಿಂದೆ ಲಿಂಗಾಯತರಿದ್ದಾರೆ, ನನ್ನ ಹಿಂದೆ ಇಡೀ ಕರ್ನಾಟಕ ಜನ ಇದ್ದಾರೆ, 10 ಲಕ್ಷ ಜನ ಸೇರಿಸ್ತಾರತ್ತಾರೆ. ಹಾಕೋದೇ ಕುರ್ಚಿ 50,000 ಹಾಕ್ಯಾರ. ಇನ್ನು 9.5 ಲಕ್ಷ ಯಡಿಯೂರಪ್ಪನ ತಲೆ ಮ್ಯಾಕೊಂಡಿರ್ತಾರೆ, ವಿಜೇಂದ್ರ ತಲೆ ಮ್ಯಾಕೊಂಡಿರ್ತಾರೆ. ಅಧ್ಯಕ್ಷರ ಬದಲಾವಣೆ ಅದ್ರ ಸಲುವಾಗಿನೇ ರೀ ಇದು. ಆ ವಿಜೇಂದ್ರ ಹೇಳ್ಯಾನ, ಏನು ಹೇಳ್ಯಾನ? ರಿನ್ಯೂವಲ್ ಆಗೋದಿಲ್ಲ ತವ್ರಿಗೆ ಖಚಿತ ಆಗೈತೆ. ಯಾವ ಎಲೆಕ್ಷನ್ ಗೆದ್ದಾರ? ಯಾವ ಎಲೆಕ್ಷನ್ ಗೆದ್ದಾರ ಹೇಳ್ರಿ? ಒಂದರ ಎಲೆಕ್ಷನ್ ಗೆದ್ದಾರ? ಇಲ್ಲ. 25 ಇದ್ದ ಲೋಕಸಭಾ ಕ್ಷೇತ್ರಗಳು 17ಕ್ಕೆ ಬಂತು. ಇದೇ ಕೊಪ್ಪಳದಾಗ ಏನು ಡೀಲಿಂಗ್ ಮಾಡಿಕೊಂಡ್ರು? ಕೊಪ್ಪಳ ಗೆಲ್ಲುವಂಥ ಲೋಕಸಭೆ ಯಾಕೆ ಹೋಯ್ತು? ಇವ್ರ ವ್ಯವಹಾರ. BJPನ ಎಷ್ಟು ಮಣ್ಣು ಮಾಡು. ಇವತ್ತು ವಿಜೇಂದ್ರನೇ ಸ್ವತಃ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆರಿಸಿ ಬಂದಂತ DK ಶಿವಕುಮಾರ್ ಹೇಳ್ಯಾರ. ಉತ್ತರ ಕೊಟ್ಟೇನೆ ವಿಜೇಂದ್ರ. ನನಗೂ ಹೇಳಕ್ಕೆ ಬಂದು DK ಶಿವಕುಮಾರ್, ನಿನ್ನಂಥ ನಾಲ್ಕು ಪಾರ್ಟಿಗೆ ಸೇರೋದಲ್ಲ, ಅಯೋಗ್ಯನ ಮನೆ ಬಾ ನೀನು ತಾಕತ್ತಿದ್ರ ಅಂತ ಹೇಳೋಣ. ಯಾರೇ ಪಾರ್ಟಿ ಕರೀಲಿಲ್ಲ. ವಿಧಾನಸಭೆ ಒಳಗೆ ಏನಂದ ನನಗೆ ಚಾಲೆಂಜ್ ಮಾಡ್ದ DK ಶಿವಕುಮಾರ್. ನನ್ನ ಪಕ್ಷ ಆಗಿದ್ರೆ 1 ಮಿನಿಟ್ನಾಗ ಹೊರಗೆ ಹಾಕ್ತಿದ್ದೆ ನಾನು. ಅಯೋಗ್ಯ ನನ್ನ ಮಗನ ನಿನ್ನ ಅಂತ ಅಯೋಗ್ಯನ ಪಕ್ಷಕ್ಕೆ ನಾ ಸೇರುವಂಥ ಅಯೋಗ್ಯ ಅಲ್ಲ ಅಂತ ಹೇಳೀನಿ. ಹಿಂಗೆ ಒಮ್ಮೆ ದಮ್ಮ ಇಟ್ಟು ವಿಜೇಂದ್ರ ಮಾತಾಡೋಣ ವಿಧಾನಸಭೆ ಒಳಗೆ. ರೈತರ ಬರೋವಾಗಿ ಮಾತಾಡೋಣ, ನಿರುದ್ಯೋಗಿ ಯುವಕರ ಬಗ್ಗೆ ಮಾತಾಡೋಣ, ನೀರಾವರಿ ಬಗ್ಗೆ ಏನು ಇಶ್ಯೂ ಏನು ಮಾತಾಡೋಣ ಹೇಳ್ರಿ. ನಮ್ಮ ತಂದೆಯವರಿದ್ದಾಗ ಸೈಕಲ್ ಕೊಟ್ಟರು, ನಮ್ಮ ತಂದೆಯವರಿದ್ದಾಗ ಅದನ್ನು ಮಾಡಿದ್ರು, ಇದನ್ನು ಮಾಡಿದ್ರು. ಹೌದಪ್ಪ, ನಿಮ್ಮ ತಂದೆಯವರು ಇದ್ದದ್ದು 4 ಸಲ ಮುಖ್ಯಮಂತ್ರಿ ಮಾಡ್ಯಾರ BJP ಅವರು. ಈ ರಾಜ್ಯ ಜನ 4 ಸಲ ಮುಖ್ಯಮಂತ್ರಿ ಮಾಡ್ಯಾರ, ವಿರೋಧ ಪಕ್ಷ ನಾಯಕ ಆಗಿರಿ, ಸಾಕಷ್ಟು ಮನಸ್ಸಿಗೆ ತುಂಬಟ್ಟು ರಾಜ್ಯಾಧ್ಯಕ್ಷರಾಗಿರಿ, ಸಾವಿರಾರು ಕೋಟಿ ಅಲ್ಲ 10,000 ಕೋಟಿ ಗಟ್ಟಲೆ ಹಣ ಗಳಿಸ್ಕೊಂಡಿರಿ. ನಿಮ್ಮ ಮನ್ಯಾಗ ಒಂದು ಕಾರ್ ಇರಲಿಲ್ಲ, ನಾನು ನೋಡೀನಿ. ಆ ಅಂಬಾಸಡರ್ ಕಾರು ಅದು BJPದಿತ್ತು. ಈಗೇನು ಪ್ರದರ್ಶನಕ್ಕೆ ಇಟ್ಟಾರಲ್ಲ, ನಾಳೆ ವಸ್ತು ಪ್ರದರ್ಶನ ಯಡಿಯೂರಪ್ಪನ ಹೋರಾಟದ, ಅದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಕಾರು. ಅದು ನನ್ನ ಕಾರ್ ಹತ್ರ ಕಸ್ಕೊಂಡು ಹೋದರು. ಇದೇ ಬಸವರಾಜ ಪಾಳ್ಯಸ್ವಾಮಿ ರಾಜ್ಯಾಧ್ಯಕ್ಷ ಇದ್ದಾಗ ನಾನು ಲಕ್ಕಿ ಕಾರ್ ಐತದ ಕಸ್ಕೊಂಡು ಹೋಗಿ ತಮ್ಮ ಹೆಸರು ಹಾಕ್ಕೊಂಡಾರ. ಮನೆ ರಿಪೇರಿ ಮಾಡಿ ಬಣ್ಣ ಗಿಣ್ಣ ಹಚ್ಚಾರ, ಪುರಮಂಚೋದು ಹಚ್ಚಿ ತಯಾರು ಮಾಡಿರ ಕಾರ್.